ಎಳ್ಳೆಣ್ಣೆನೋ ಒಳ್ಳೆಣ್ಣೆನೋ ಮಿಕ್ಸ್ ಮಾಡಿರೋ ಎಣ್ಣೆನ ತಲೆಗೆ ಹಚ್ಕೊಂಡು ನಮ್ಮ ಕೂದಲು ಬಂದವ ಅಂತ ದಿನ ಕನ್ನಡಲ್ಲಿ ನೋಡ್ಕೊಂಡು ಕುಂತ್ರು ನಾ ಕೂದಲು ಮೇಲೆ ಬರ್ದೇ ಇದ್ದಾಗ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಇಸ್ ಮಧು. ಇದ್ಯಾಕಪ್ಪ ಇದು ಬಂತು, ಸಾರಿ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾನು ಮೋಟರ್ ವ್ಲಾಗರ್ ಅಲ್ಲ, ಮೋಟಾರ್ ಬೈಕಲ್ಲಿ ಇರ್ತೀನಿ. ನಾನು ನ್ಯೂಸ್ ರೀಡರ್ ಅಲ್ಲ, ಸುದ್ದಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಿರುವಂಥ ಸುದ್ದಿ ಯಾವುದಪ್ಪ ಅಂತಂದರೆ ಯೂಟ್ಯೂಬರ್ಸ್ ಮತ್ತು ಯೂಟ್ಯೂಬರ್ಸ್ಗಳ ಮಧ್ಯೆ ಇರುವ ಒಂದಷ್ಟು ವಿಷಯಗಳು. ಈ ವಿಡಿಯೋದ ಟೈಟಲ್ ಏನಪ್ಪಾ ಅಂತಂದರೆ ಸಿಲ್ಲಿ ಲಲ್ಲಿ ಅಂತ. ಮದನ ಸಿಕ್ಕಾಪಟ್ಟೆ ರೈಸ್ ಆಗ್ಬಿಟ್ಟಾನೆ, ಕಂಡಾರನೆಲ್ಲ ತಿದ್ದಂಗೆ ಕಾಣ್ತಾನೆ. ಇಡೀ ಜಗತ್ತು ಈಗ ಮದನನ ಕೈಯಲ್ಲಿದೆ. ಮದನ ಎಲ್ಲರನ್ನು ರುಬ್ಬಿ ಗುಂಡಾಡಿ ತಿದ್ದಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತಾನೆ. ಈಗ ಮದನ ಈಗ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ಒಂದಷ್ಟು ಮಾತಾಡ್ಯಾರಪ್ಪ. ಹೌದು, ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ ಅನ್ನ ಯಾರ್ಯಾರು ಪ್ರಮೋಟ್ ಮಾಡ್ತಾವ್ರೆ, ನೀವೇನು ಸಗಣಿ ತಿಂತೀರಾ, ಅದ್ರ ಮೇಲೆ ಕುಂತೀರಾ, ನೊಣ ತಿಂತೀರಾ ಅಂತೆಲ್ಲ ಮಾತಾಡೋರೆ. ನಾನು ಬೇರೆ ಭಾಷೆ ಬಳಸೀನಿ, ಇನ್ನೂ ಕೆಡ್ದಾಗ ಇದೆ ಅಣ್ಣನ ಭಾಷೆ. ಇಡೀ ಜಗತ್ತಲ್ಲಿರೋ ಎಲ್ಲರಿಗೂ ಗೊತ್ತು ಇದು ಸ್ಕಿಲ್ ಬೇಸ್ಡ್ ಅಪ್ಲಿಕೇಶನ್ ಅಲ್ಲ, ಇದು ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಅಂತಲೇ ಗೊತ್ತು. ಅಣ್ಣ ಈಗ ಸಬ್ಸ್ಕ್ರೈಬರ್ಸು ಯಾರು ಒಬ್ಬರದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, 10 ಜನ ಮಾಡ್ಕೊಂಡಿರ್ತಾರೆ, ಇನ್ನು ಹಿಂದಿನವ್ರದ್ದು ಮಾಡ್ಕೊಂಡಿರ್ತಾರೆ, ಬೇರೆ ಭಾಷೆನವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಹಾಗಿರುವಾಗ ನಮ್ಮ ಕನ್ನಡದವ್ರು ಪ್ರಮೋಟ್ ಮಾಡಲಿಲ್ಲ ಅಂದರೆ ಇನ್ನೊಬ್ರು ಪ್ರಮೋಟ್ ಮಾಡ್ಕೊತಾರೆ. ನಮ್ಮ ಕನ್ನಡದವರಿಗೆ ಬರೋ ದುಡ್ಡು ಬೇರೆಯವ್ರಿಗೆ ಹೋಗುತ್ತೆ. ಆಡೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ಏನೋ ಪಾಪ ನಮ್ಮ ಬಡ ಯೂಟ್ಯೂಬರ್ಸ್ಗಳು ಏನೋ ಒಂದು 4 ಕಾಸು ದುಡ್ಕೊಂತಾರೆ, ಬಿಡೋಣ, ಯಾಕೆ ಅಷ್ಟೊಂದು ಪಾಪ ಬೇಜಾರು ಮಾಡ್ಕೊಳ್ತೀನಿ ನೀನಾರ. ಈಗ ಮದಣ್ಣನ ಪರಿಸ್ಥಿತಿ ಹೆಂಗಾಗ್ಬಿಟ್ಟತ್ತೆ ಅಂತಂದರೆ, ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ, ಇವರೆಲ್ಲ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸನ್ನು ಪ್ರಮೋಟ್ ಮಾಡ್ಕೊಂಡು ಲಕ್ಷ ದುಡ್ಕೊಂಡು ಜೇಬಲ್ಲಿ ಇಟ್ಕೊಂತವ್ರೆ. ಜನ ಆದರೂ ಅವರಿಗೆ ಸಪೋರ್ಟ್ ಮಾಡ್ತಾವ್ರೆ ಅಂತ ಒಂದಷ್ಟು ಒಳಗಡೆ ತಳಮಳ ಅದನ್ನು ಕಾಣಿಸ್ತದೆ. ಇಷ್ಟು ಈಸಿಯಾಗಿ ದುಡ್ಡು ಮಾಡ್ಕೊಳ್ತಾವ್ರಲ್ಲ ಈ ಬುಡ್ಮಕ್ಳು, ಅಂದರೆ ಪಾಪ ಆ ಭಾಷೆ ಬೆಳೆಸಿಲ್ಲ ಅನ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಅಂತ ನನಗೆ ಬೇಜಾರಾಗ್ಬಿಟ್ಟತ್ರಪ್ಪ. ಹಿಂಗೆ ಬೇಜಾರಾಗೋದ್ರಲ್ಲೂ ನ್ಯಾಯ ಇದೆ. ಯಾರೋ 100 ರೂಪಾಯಿ ಹಾಕಿ ಲಕ್ಷ ದುಡಿಮೆ ಮಾಡ್ಕೊಂಡ್ರು ಅನ್ನೋದನ್ನ ಜನ ಯಾರು ನಂಬೋದಿಲ್ಲಣ್ಣ ಅಷ್ಟು ಸುಲಭಕ್ಕೆ. ನಂಬಲ್ಲಾದ್ರೂ ಹೋಗಿ ಆಡ್ತಾರೆ ಅಂದರೆ ಅದು ಅವ್ರ ಹಣೆ ಬರ, ಅವ್ರ ಚಟ, ಅದು ನಾವೇನು ಮಾಡೋಕ್ಕಾಗತ್ತೆ. ಈಗ ಈ ಒಬ್ಬ ಯೂಟ್ಯೂಬರ್ಸ್ ಪ್ರಮೋಟ್ ಮಾಡಿದ್ರು ಆಡ್ತಾರೆ, ಇಲ್ಲ ಇನ್ನೊಬ್ಬ ಪ್ರಮೋಟ್ ಮಾಡಿದ್ರು ಆಡ್ತಾರೆ. ಇನ್ನು ಕೆಲವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಂತಾರೆ, ಹುಡುಕ್ತಾರೆ ಯಾವುದಾದ್ರೂ ಇದೆಯಾ ಅಂತ ಅಪ್ಲಿಕೇಶನ್ಸ್ಗಳು ಅಂತೇಳಿ. ಅದರಿಂದ ದುಡ್ಡು ಬರಲ್ಲ ಅಂತ 99.9% ಜನಕ್ಕೆ ಗೊತ್ತು. ಏನೋ ಚಟ, ಹಾಗೆ ಏನೋ ಮಾಡೋಂಗಿಲ್ಲಪ್ಪ, ಆಡ್ತಾರೆ. ಈಗ ಇವತ್ತು ಇವ್ರು ಪ್ರಮೋಟ್ ಮಾಡಿಲ್ಲ ಅಂದರೆ ಇನ್ನೊಂದು ಭಾಷೆಯ ಮತ್ತೊಬ್ಬ ಯೂಟ್ಯೂಬರ್ ಪ್ರಮೋಟ್ ಮಾಡ್ತಾರೆ, ದುಡ್ಡನ್ನು ಜೇಬಲ್ಲಿ ಇಟ್ಕೊಂತಾನೆ. ಏನೋ ನಮ್ಮ ಕನ್ನಡದ ಯೂಟ್ಯೂಬರ್ಸ್ಗಳು ದುಡ್ಕೊಳ್ಳಿ ಬಿಡೋಣ, ಯಾಕೆ? ಏನೋ ಅಪ್ಲಿಕೇಶನ್ಸ್ನವರು ಒಳ್ಳೆ ದುಡ್ಡು ಕೊಡ್ತಾರೆ ಅಂದರೆ ಮಾಡಲಿ ಬಿಡಿ, ಪಾಪ ಚೆನ್ನಾಗಿ ದುಡ್ಕೊಳ್ತಾರೆ. ಅದನ್ನು ಸರ್ಕಾರನೇ ಅಪ್ರೂವಲ್ ಮಾಡಿದೆ ಅಂದಮೇಲೆ ಇವ್ರು ಏನು ಮಾಡೋಕ್ಕಾಗತ್ತೆ? ಈಗ ಅಣ್ಣಂಗೆ ಬೇಜಾರಾಗಿರೋ ವಿಷಯ ಏನಪ್ಪ ಅಂತಂದರೆ 2-3 ಲಕ್ಷ ಚೆನ್ನಾಗಿ ದುಡ್ಕೊಳ್ತಾರಲ್ಲ ನಮ್ಮ ಯೂಟ್ಯೂಬರ್ಸ್ಗಳು, ಕೆಲಸ ಇಲ್ದೇನೆ ಕ್ಯಾಮ್ ಇಲ್ದೇನೆ ಅಂತ. ನಾನು ಹೇಳೋದೇನೆಂದರೆ ವಿಡಿಯೋ ಕಂಟೆಂಟ್ ಚೆನ್ನಾಗಿ ಕೊಡ್ರಪ್ಪ, ಅದರ ಮಧ್ಯದಲ್ಲಿ ಯಾವುದೋ ಒಂದು ಮಾಡ್ಕೊಳ್ತೀರಾ, ನಿಮ್ಮ ಇಷ್ಟ ಅಪ್ಪ, ಅದು ನಿಮಗೆ ನೈತಿಕತೆ ಇದೆ. ನಾನು ಮಾಡಲ್ಲ, ನಾನು ಜನಕ್ಕೆ ಒಳ್ಳೆ ಕಂಟೆಂಟೇ ಕೊಡಬೇಕು, ನಾನು ಈ ಥರ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸನ್ನು ಪ್ರಮೋಟ್ ಮಾಡಲ್ಲ ಅಂತಂದರೆ ಅದು ನಿಮ್ಮ ಇಷ್ಟ. ವೆರಿ ಗುಡ್ ಮತ್ತಣ್ಣ, ನೀನು ಮಾಡಿಲ್ಲ, ನಿಮಗೆ ವೆರಿ ಗುಡ್ ಅಂತ ಶಬಾಷ್ಗಿರಿನ ಕೊಡ್ಬೇಕು ನಾವು. ಇನ್ನು ಇವ್ರು ಯಾರೋ 4 ಜನ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸನ್ನು ಪ್ರಮೋಟ್ ಮಾಡ್ತಾರೆ ಅಂತಂದರೆ ಅದನ್ನು ಅವ್ರ ವ್ಯೂವರ್ಸ್ಗಳೇ ಹೇಳ್ತಾರೆ, ಅವರ ಸಬ್ಸ್ಕ್ರೈಬರ್ಗಳೇ ಹೇಳ್ತಾರೆ. ಇಲ್ಲ ಅಂತಂದರೆ ಇಷ್ಟ ಆಗಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಇವರಿಗೆ ಗೊತ್ತಾಗತ್ತೆ ನಾವು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಅಷ್ಟು ವಿಡಿಯೋ ಮಾಡೋರಿಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಗೊತ್ತಾಗಲ್ವಲ್ಲಣ್ಣ. ಯಾರೋ ಒಬ್ಬ ಯೂಟ್ಯೂಬರು ಇವ್ರ ಕಣ್ಣು ಮುಂದೆ ಚೆನ್ನಾಗಿ ಬೆಳ್ಕೊಂಡವನೆ ಅಂದರೆ ಇವರಿಗೂ ಆಸೆ ಇರುತ್ತಪ್ಪ, ನಾನು ಬೆಳಿಬೇಕು ಅಂತ. ಬೆಳೀಲಿ ಬಿಡಿ ಅಂತೀನಿ ನಾನು. ಹೌದಾ, ಯಾಕಷ್ಟೊಂದು ಟೆನ್ಷನ್ ತಗೋಬೇಕು? ತಗೊಳ್ಳಿ ಬಿಡಿ, ಮಾಡ್ಕೊಳ್ತಾರ, ದುಡ್ಡು ಮಾಡ್ಕೊಳ್ಳಿ. ಯಾರ್ಯಾರು ಮಾಡಬೇಕು ಅಂತಿದ್ದೀರೋ ಮಾಡಿ, ಯಾರ್ಯಾರಿಗೆ ಮಾಡಬಾರ್ದು ನಮ್ಮ ಯೂಟ್ಯೂಬರ್ಸು ಅಂತಿದ್ದೀರೋ ಮಾಡಬೇಡ್ರಿ.
ಇನ್ನು ಇವರು ಲಲ್ಲಿ ವಿಷಯಕ್ಕೆ ಸಿಕ್ಕಾಪಟ್ಟೆ ಯಾಕೋ ಟೆನ್ಷನ್ನೇ ಮಾಡ್ಕೊಂಡಂಗೆ ಕಾಣ್ತಾರಪ್ಪ. ಬಿ ಪಿ ಮಾತ್ರ ತಗೊಳ್ಳೋಣ, ಸ್ವಲ್ಪ ಹುಷಾರಾಗಿರೋಣ. ಏನಾಗ್ಬಿಟ್ಟಿದೆ ಈಗ ಈ ಲಲ್ಲಿ ಅಂತ ಅವರು ಕರಿತಾ ಇರೋದು ಟಿಪಿಕಲ್ ಕನ್ನಡಿಗನಿಗೆ ಅಂತ ನಾನು ಅನ್ಕೊಳ್ತೀನಪ್ಪ. ಯಾಕಂದ್ರೆ ನನಗೆ ಹಂಗೆ ಅನ್ನಿಸ್ತು, ಮೋಟೋ ವ್ಲಾಗರು ಅದು ಇದು ಬಳಸಿದ್ರು, ಹಂಗಾಗಿ ನಾನು 99% ಅವರೇ ಇರಬೇಕು ಅಂತ ಅನ್ಕೊಳ್ತೀನಿ. ಟಿಪಿಕಲ್ ಕನ್ನಡಿಗ ನನಗೇನು ವೈಯಕ್ತಿಕ ಪರಿಚಯ ಇಲ್ಲ, ಆದರೂ ಒಳ್ಳೆ ಕಂಟೆಂಟ್ ಕೊಡ್ತಾವ್ರೆ. ನಮ್ಮ ಮದನ್ ಅವರು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಮಾತಾಡಿದ್ದಾರೆ ಒಂದ್ಸರಿ ಕೇಳಿಸ್ಕೊಂಡು ನೀವೇ ಭಾವನೆ ಆಗ್ಬಿಡ್ಬೇಕು. ಯಾಕಣ್ಣ ಇಷ್ಟೊಂದು ಕೆಟ್ಟ ಭಾಷೆನಲ್ಲಿ ಯಾಕೆ ಬೈತೀರಿ ನೀವು, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಿ? ಇಲ್ಲಿ ಯಾರೊಬ್ರು ಬೀಜ ಬಂದು ನೆಟ್ಟಿಲ್ಲಣ್ಣ, ಅವ್ರವ್ರ ಬೀಜನ ಅವರೇ ನೆಟ್ಕೊಂಡವ್ರೆ. ಯಾರೋ ಬಂದ್ರು ಹಿಂಗೆ ಹಂಗೆ, ಯಾರೋ ಮೋಟೋ ವ್ಲಾಗಲ್ಲಿ ಒಂದು ಬೇಸನ್ನು ಕ್ರಿಯೇಟ್ ಮಾಡಿದ್ರು. ಅದಾದ್ಮೇಲೆ ಇವರೆಲ್ಲ ಆ ಸಗಣಿ ಮೇಲೆ, ನಾನು ಸಗಣಿ ಅಂತ ಬಳಸ್ತಾ ಇದ್ದೀನಿ, ಅವ್ರು ಬೇರೆ ಬಳಸ್ಯಾರೆ, ಈ ಸಗಣಿ ಮೇಲೆ ಬಂದು ಕುಂತಿರೋ ಒಂದು ನೊಣ ಅಂತೆಲ್ಲ ಅಣ್ಣ ಬಳಸವನೆ. ಅಣ್ಣ ಇಲ್ಲಿ ಯಾರಿಗೂ ಸಗಣಿನೂ ಅಲ್ಲ ನೊಣನೂ ಅಲ್ಲ ಕಾಣೋಣ. ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ನೋಡೋಣ, ಹಿಂದೆ ಯಾವ್ಯಾವ ಹೀರೋಗಳು ಬಂದಿದ್ರು, ಈಗ ಒಂದೆರಡು ಪಿಕ್ಚರ್ ಕ್ಲಿಕ್ ಆದ ತಕ್ಷಣ ನೀನು ಅವರಿಗೂ ಹಂಗೆ ಕರಿತೀಯೇನಣ್ಣ. ಯಾರೋ ಬಂದು ಬೀಜ ಹಾಕೋಗ್ಯಾರೆ, ಆ ಸಗಣಿ ಮೇಲೆ ಕುಂತಿರೋ ಉಳಾನೇನು ಅಂತೇಳಿ ಕರೆದು ಬಿಡೋಣ, ನೋಡ್ತೀನಿ ನಾನು. ಅವರು ಸ್ವಸಾಮರ್ಥ್ಯದಿಂದನೇ ಬೆಳಿತಾವ್ರಣ್ಣ. ಅವ್ರ ವಿಡಿಯೋಗಳನ್ನು ನೋಡಿದ್ರೆ ನಮಗೂ ಗೊತ್ತಾಗತ್ತಣ್ಣ. ಯಾಕಣ್ಣ ಅಷ್ಟೊಂದು ಫೀಲ್ ಆಗ್ತೀಯ ನೀನು? ಅದರೊಟ್ಟಿಗೆ ಇದು ಹಿಂಗೆ ಇರುತ್ತೆ ಅನ್ಕೋಬೇಡ್ರಿ ಅಂತ ಹೇಳಿದ್ರೆ ಹೌದಣ್ಣ. ಈ ಸೋಷಿಯಲ್ ಮೀಡಿಯಾದ ಜಗತ್ತು ಹೆಂಗಂದ್ರೆ ಯಾವಾಗಲೂ ಅನಿಶ್ಚಿತತೆನೇ ಇದು. ಹಾಗಾಗಿ ನಕ್ಕಾಸು ದುಡ್ಕೊಂತವ್ರಂದ್ರೆ ದುಡ್ಕೊಳ್ಳಿ. ಈಗ ಕೆಲವರು ಏರ್ ಆಯಿಲ್ ಅನ್ನ ಪ್ರಮೋಟ್ ಮಾಡ್ತಾರೆ, ಇನ್ನು ಕೆಲವರು ಮುಖಕ್ಕೆ ಹಚ್ಕೊಳ್ಳೋ ಕ್ರೀಮ್ ಅನ್ನ ಪ್ರಮೋಟ್ ಮಾಡ್ತಾವ್ರೆ, ಇನ್ನೂ ಕೆಲವರು ಏನೇನೋ ಪ್ರಮೋಟ್ ಮಾಡ್ತಾರಣ್ಣ. ಅವೆಲ್ಲ ನಿಜ ಅಂತ ನೀವು ನಂಬ್ತೀರೇನಣ್ಣ? ಯಾವುದೋ ಎಣ್ಣೆನ ತಲೆಗೆ ಹಚ್ಕೊಂಡ್ಬಿಟ್ರೆ ಕೂದಲು ಉದ್ದುದ್ದ ಬೆಳೆದು ಬಿಡ್ತಾವೆ ಅಂತ ಹೇಳ್ತೀರಿ. ಅದರೊಟ್ಟಿಗೆ ಇದನ್ನ ಪ್ರಮೋಟ್ ಮಾಡೋದ್ರಿಂದ ಯಾರ ಮನೆ ಮಂಥಾನ ಮುರಿಯಲ್ಲ ಅಂತಲೂ ಹೇಳ್ತೀರಿ. ಆ ಬಾಟಲ್ ಕಾಸ್ಟ್ ಎಷ್ಟು ಗೊತ್ತೈತೇನಣ್ಣ? ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ಮಾಮೂಲಿ ಕೊಬ್ಬರೆಣ್ಣೆನೋ ಎಳ್ಳೆಣ್ಣೆನೋ ಒಳ್ಳೆಣ್ಣೆನೋ ಮಿಕ್ಸ್ ಮಾಡಿರೋ ಎಣ್ಣೆನ ತಲೆಗೆ ಹಚ್ಕೊಂಡು ನಮ್ಮ ಕೂದಲು ಬಂದವ ಬಿಟ್ಟವ ಅಂತ ದಿನ ಕನ್ನಡಲ್ಲಿ ನೋಡ್ಕೊಂಡು ಕುಂತರು ನಾ ಕೂದಲು ಮೇಲೆ ಬರ್ದೇ ಇದ್ದಾಗ ಬೇಜಾರಾಗಿ ನಿಮ್ಮನ್ನೇ ಬೈಕೊಳ್ಳೋದಣ್ಣ. ಅಂದ್ರೆ ನಿಮ್ಮನ್ನ ಅಂದ್ರೆ ಪ್ರಮೋಟ್ ಮಾಡಿರೋಣ ಅಂತ ಅಂದ್ರೆ ಇವತ್ತೆಲ್ಲವೂ ಗ್ಯಾಮ್ಲಿಂಗ್ ಅಣ್ಣ. ಎಲ್ಲ ಪ್ರಾಡಕ್ಟ್ಗಳು ಗ್ಯಾಮ್ಲಿಂಗ್ ಇವತ್ತು ಒಂದು ಲೆಕ್ಕಕ್ಕೆ. ಏನು ಅವ್ರವ್ರಿಗೆ ತಿಳಿದಿದ್ದವ್ರು ಮಾಡ್ತಾರಪ್ಪ. ಇನ್ನು ಕೆಲವರು ಸಿನಿಮಾ ಪ್ರಮೋಷನ್ ಮಾಡ್ತಾರೆ, ಇನ್ನು ಕೆಲವರು ಸಿನಿಮಾಗಳನ್ನು ತಮ್ಮ ವಿಡಿಯೋಗಳಲ್ಲಿ ಸಣ್ಣ ಸ್ಕ್ರೀನಲ್ಲಿ ಪಕ್ಕಕ್ಕೆ ಎಲ್ ಶೇಪಲ್ಲಿ ಹಾಕೊಳ್ತಾವ್ರೆ. ಸಿನಿಮಾ ಚೆನ್ನಾಗಿಲ್ಲದೆ ಇದ್ರು ಅದನ್ನು ಪ್ರಮೋಟ್ ಮಾಡಿ ಜನರ ₹100 ₹150 ದುಡ್ಡನ್ನು ನೀವು ಕಟ್ ಮಾಡಿಸಿದ್ರಿ ಅಂತೇಳಿ ಜನ ನಿಮ್ಮ ಮೇಲೂ ತಿರುಗಿ ಬಿದ್ದರೆ ಅದು ಒಂದು ರೀತಿ ಗ್ಯಾಮ್ಲಿಂಗೇ ಅಲ್ವೇನೋಣ. ಇನ್ನು ನಮ್ಮ ಯೂಟ್ಯೂಬರ್ ಟಿಪಿಕಲ್ ಕನ್ನಡಿಗ ಇವರ ಬಗ್ಗೆ ಸಾಕಷ್ಟು ಮಾತಾಡ್ಯಾರ. ಅವ್ರ ಹೆಸರೇನು ಹೇಳಿಲ್ಲ ಪಾಪ, ಬಟ್ ನಾನು ಭಾವಿಸ್ಕೊಂಡು ಹೇಳ್ತಾ ಇದ್ದೀನಿ ಅವರೇ ಇರ್ಬೋದು ಅಂತ. ಹಾಗಾಗಿ ಅಕಸ್ಮಾತ್ ಬೇರೆಯವರಿದ್ರೆ ಹೇಳ್ರಪ್ಪ. ಇನ್ನೊಬ್ರು ಯಾವುದೋ ರೆಡ್ ಹಾರ್ಪಿಕ್ ಏನೋ ಹೇಳ್ಯಾರಪ್ಪ. ನಾನು ಫಸ್ಟ್ ಆಫ್ ಆಲ್ ಗೇಮಿಂಗ್ ಚಾನಲನ್ನು ನೋಡಲ್ಲ, ನನಗೆ ಗೇಮ್ ಆಡೋದಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನನಗೇನು ಅವರು ಯಾರ ಬಗ್ಗೆ ಅವರು ಒಂದಷ್ಟು ಪ್ರಮೋಷನ್ ಮಾಡಿದ್ದಾರೆ, ಅವ್ರು ನಾನು ಕರೆದಾಗ ಬರಲಿಲ್ಲ, ಅವ್ರು ಯಾರೋ ಕರೆದಾಗ ಹೋಗ್ಬಿಟ್ರು, ನನಗಿಂತ ಅವರೇ ಹೆಚ್ಚಾಗ್ಬಿಟ್ರ. ನಾಳೆ ಇವತ್ತು ಅವ್ರ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ, ನನ್ನ ಕಡಿಮೆ ಇರ್ಬೋದು, ಆದರೆ ಅವ್ರು ಕರೆದದ್ದೇ ಹೆಚ್ಚಾಯ್ತಾ. ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಡಬೇಕು, ಕರೆಕ್ಟ್ ಅಣ್ಣ ಮದಣ್ಣ, ಕರೆಕ್ಟ್ ಅಣ್ಣ. ಆದರೆ ಅಕಸ್ಮಾತ್ ಅವರು ನಮ್ಮ ಹತ್ರ ಬರಲಾರ್ದು ಇನ್ನೊವ್ರ ಹತ್ರ ಹೋಗ್ಯಾರೆ, ನಮ್ಗಿಂತ ಅವರೇ ಮುಖ್ಯ ಅಂತಂದಾಗ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋದು ಒಳ್ಳೇದಣ್ಣ. ಯಾಕಣ್ಣ ಅಷ್ಟೊಂದು ಟೆನ್ಷನ್ ತಗೊಳ್ಳೋದು? ಬಡದೇ ಇರೋರ ಬಗ್ಗೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಬೇಜಾರು ನಮಗೆ ಆಗತ್ತಣ್ಣ ಅಷ್ಟೇ. ನಿಮ್ಮನ್ನ ನೋಡಿದ್ರೆ ನಗೋದು ಅಳೋದು ನೀವೇ ಹೇಳ್ಬಿಡಿ. ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ ಅನ್ನ ಪ್ರಮೋಟ್ ಮಾಡಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಅವರ ಸಬ್ಸ್ಕ್ರೈಬರ್ಸ್ಗಳು ಅವ್ರಿಗೆ ಹೇಳ್ತಾರಣ್ಣ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಣ್ಣ. ಯಾರಾದರೂ ಒಬ್ಬರು ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸನ್ನು ಪ್ರಮೋಟ್ ಮಾಡಿದ್ದಾರೆ ಒಳ್ಳೆ ಯೂಟ್ಯೂಬರ್ಸು ಅಂತಂದರೆ, ಅಣ್ಣ ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಣ್ಣ, ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಿಬಿಡ್ರಣ್ಣ ಅಂತ ಹೇಳಿದ ಉದಾಹರಣೆಗಳನ್ನು ನೋಡಿದ್ದೀನಿ. ಅದನ್ನು ಬಿಟ್ಟು ಮುಂದಕ್ಕೆ ಹೋದವ್ರಿಗೂ ನೋಡಿದ್ದೀನಿ. ನಾವು ಮಾಡೋದು ಬಿಡೋದು ಸರಿ ತಪ್ಪು ಅನ್ನೋದನ್ನು ಅವರ ಸಬ್ಸ್ಕ್ರೈಬರ್ಗಳು ಮಾತ್ರ ಡಿಸೈಡ್ ಮಾಡ್ತಾರಣ್ಣ. ಅದರ ಜೊತೆಗೆ ಅವ್ರವ್ರಿಗೆ ಏನೇನು ತಲೆನಲ್ಲಿರುತ್ತೋ ಅವ್ರು ಡಿಸೈಡ್ ಮಾಡ್ಕೊಳ್ತಾರಣ್ಣ. ಹಿಂಗೆ ಹೇಳಿದ್ಮೇಲೂ ಬಿಟ್ಟಿಲ್ಲ ಅಂತಂದರೆ ಅದು ಅವರು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೋ ಅದು ಅದಕ್ಕೆ ಬಿಟ್ಟಿದ್ದಣ್ಣ.
ಇನ್ನೂ ಕೆಲವರು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರು ಅಣ್ಣ ನೀನು ಏನಾರ ಪ್ರಮೋಷನ್ ಮಾಡೋಣ, ನೀನು ಚೆನ್ನಾಗಿ ಬೆಳಿಬೇಕಣ್ಣ, ನಾವು ಸ್ಕಿಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರ ಅದ್ರ ಬಗ್ಗೆ ಎಲ್ಲ ಅಂತ ಹೇಳೋರು ನಾನು ನೋಡಿದ್ದೀನಿ. ಆದರೆ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಯಾಕೆ ನೀವು ಅವ್ರ ಬಗ್ಗೆ ಎಲ್ಲ ಮಾತಾಡಿ ನಿಮಗಿರೋ ಒಳ್ಳೆ ಹೆಸರನ್ನು ಹಾಳು ಮಾಡ್ಕೊಳ್ತೀರಪ್ಪ ಗೊತ್ತಾಗಲ್ಲ ನನಗೆ. ನನ್ನ ಹೆಸರು ಹಾಳಾದರೂ ಚಿಂತೆ ಇಲ್ಲ, ಸಮಾಜ ನೆಟ್ಟಗಿರಬೇಕು ಅಂತ ನೀವೇನಾದರೂ ಹೇಳೋದಾದರೆ ನಮ್ಮ ಕ್ರಿಕೆಟರ್ಸ್ಗಳು, ನಮ್ಮ ಬಾಲಿವುಡ್ ಸ್ಟಾರ್ಸ್ಗಳು ಅವರೆಲ್ಲ ಏನು ಬಡವರು ಇಟ್ಕೊಂಡು ತಿಂತವ್ರೆ ಅಂತ ಅನ್ಕೊಂಡಿದ್ದೀರೇನೋಣ. ಆದರೂ ಅವರು ಗುಟ್ಕಾನೋ ಅಥವಾ ಮತ್ತೊಂದು ಈ ಥರದ ಅಪ್ಲಿಕೇಶನ್ಸನ್ನು ಪ್ರಮೋಟ್ ಮಾಡ್ತಾರೆ, ಟೀ ಶರ್ಟ್ಸ್ ಮೇಲೆಲ್ಲ ಹಾಕೊಂಡು ಅಡ್ಡಾಡ್ತಾರೆ. ಹಾಗಿರುವಾಗಲೂ ನಾವು ಯಾಕಣ ಮಾತಾಡಲ್ಲ? ಕೋಟಿ ಕೋಟಿ ದುಡ್ಡಿರೋ ಅವರಿಗೆ ಇನ್ನೂ ದುಡ್ಡಿನ ಅವಶ್ಯಕತೆ ಇದೆ ಅಂದಮೇಲೆ ಲಕ್ಷ ಲಕ್ಷ ದುಡ್ಡು ದುಡಿಯೋ, ಸಾವಿರ ಸಾವಿರ ದುಡ್ಡು ದುಡಿಯೋ ಅದೂ ಬರದೇ ಇರೋ ನಮ್ಮ ಯೂಟ್ಯೂಬರ್ಸಿಗೆ ದುಡ್ಡಿನ ಅವಶ್ಯಕತೆ ಇರಲ್ವೇನೋಣ? ಇರಲಿ ಬಿಡೋಣ, ಪಾಪ ಏನೋ ಹೊಟ್ಟೆ ಪಾಡು ದುಡ್ಕೊಳ್ಳಿ. ಯಾವುದೋ ಅಪರೂಪಕ್ಕೋ ತಿಂಗಳಿಗೆ 2-3 ಮಾಡ್ಕೊಳ್ಳಿ ಬಿಡಪ್ಪ. ಯಾಕಷ್ಟು ಅಂತಲೇ ಕೆಡ್ಸ್ಕೊಂಡು ನೀನು ಯಾಕೆ ಬೇಜಾರಾಕ್ಯ? ನಿನಗೂ ಮುಂದೊಂದು ದಿನ ಬಂದೇ ಬರುತ್ತೆ ಕಾಲ, ಲಕ್ಷ ಲಕ್ಷ ಯೂಟ್ಯೂಬಿಂದನೇ ದುಡ್ಕೋವಂತೆ. ಆಯ್ತಾ, ಸರಿ ಅಣ್ಣ ಮದಣ್ಣ, ನಾನು ನಿನಗೆ ಟ್ಯಾಗ್ ಮಾಡಿರ್ತೀನಣ್ಣ, ನೀನು ನನ್ನ ವಿಡಿಯೋನ ನೋಡ್ತೀಯಣ್ಣ. ಅಕಸ್ಮಾತ್ ನೋಡಿಲ್ಲ ಅಂತಂದ್ರೂ ನಾನು ಅಷ್ಟೊಂದು ನನ್ನ ಫೀಲ್ ಆಗಲ್ಲಣ್ಣ, ಯಾಕಂದರೆ ನಾನು ತುಂಬ ಸಣ್ಣ ಯೂಟ್ಯೂಬರ್ ಅಣ್ಣ. ಆಯಿತಾ, ಓಕೆ, ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ, ಮತ್ತೆ ಇಂಥದ್ದೇ ವಿಡಿಯೋಗಳು ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ ಕರ್ನಾಟಕ. खत्म. बाय बाय, टाटा, गुड बाय.